Hello guys, ಇವತ್ತು ನಾವು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಲ್ಲಿ ಇದೀವಿ and today we will be busting a lot of reviews. ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ ಬೇಸಿಕಲಿ ನೋನ್ ಆಸ್ ಮೆಜೆಸ್ಟಿಕ್ ಇದ್ರ ಬಗ್ಗೆ ನಮಗೆ ತುಂಬಾ ರಿವ್ಯೂಸ್ ಬಂದಿದೆ. ಇವತ್ತು ಎಲ್ಲ ರಿವ್ಯೂಸ್ ನಿಜನಾ ಸುಳ್ಳ ಅಂತ ನೋಡೋಣ. ಈ ರಿವ್ಯೂ ಪ್ರಕಾರ ಇಲ್ಲಿ ಪಿಕ್ ಪಾಕೆಟ್ ಆಗುತ್ತಂತೆ. ಇದೆ ಅಂದ್ರೆ ಇಲ್ಲಿ ಕಳ್ತನ ಜಾಸ್ತಿ ಆಗುತ್ತೆ ಅಂತ. ಸೊ ಅದನ್ನ ಟೆಸ್ಟ್ ಮಾಡೋದಕ್ಕೆ ನಾನು ಒಂದು ವಾಲೆಟ್ ತಗೊಂಡ್ಬಂದಿದ್ದೀನಿ. ಈ ವಾಲೆಟ್ ಅಲ್ಲಿ ಬಟ್ ವಾಲೆಟ್ನ ನಾವು ಇಲ್ಲೆಲ್ಲಾದ್ರೂ ಇಟ್ಬಿಟ್ಟು ದೂರದಿಂದ ಅಬ್ಸರ್ವ್ ಮಾಡೋಣ, ಕಾದ್ ನೋಡೋಣ ಯಾರಾದ್ರೂ ಈ ವಾಲೆಟ್ನ ಎತ್ಕೊಂಡು ಹೋಗ್ತಾರ ಅಲ್ವಾ ಅಂತ. ಒಂದು ಕ್ರೌಡೆಡ್ ಜಾಗದಲ್ಲಿ ಇರೋಣ. ದಿಸ್ ಇಸ್ ದ ಟಾಸ್ಕ್. ಎಲ್ಲಿರೋಣ ಹೇಳಿ? ಇಟ್ಸ್ ಓಕೆ. ತಗೋತಿದ್ದಾರೋ ನೋಡಿದ್ಯಾರು ತಗೊಂಡ್ರೆ ಅದು ತಗೊಂಡ್ರಾ? ಡೋಂಟ್ ಡೂ ದಟ್. 5 ನಿಮಿಷವಾಗಿಲ್ಲ ಅವಾಗ ಹಂಗೆ ಎತ್ಕೊಂಡೋಗ್ಬಿಟ್ರು. ಇವಾಗ ಏನು ಮಾಡೋಣ ಬ್ರೋ, ಏನು ಮಾಡೋಣ ಇವಾಗ? ಒಂದು 2 ಸೆಕೆಂಡ್ ಏನು ಅನ್ಕೊಂಡೆ ಅಂದರೆ ಇದು ಕಂಟೆಂಟ್ ತೆಗಿಬೇಕಂದ್ರೆ ಏನು ಒಂದು ಅರ್ಧ ಗಂಟೆ 1 ಅವರ್ ಕಾಯ್ಬೇಕಲ್ಲ ಅಂದ್ಬಿಟ್ಟು ಐಸ್ ಹಿಂಗೆ ಬಿಸಾಕಿದ್ಲು. ಬಿಸಾಕಿ ಹಿಂಗೆ ಬರೋಷ್ಟಲ್ಲಿ ಎತ್ಕೊಂಡು ಹೋಗ್ಬಿಟ್ರು. ನೆಕ್ಸ್ಟ್ ರಿವ್ಯೂ ಇಲ್ಲಿನ ಫುಡ್ ಬಗ್ಗೆ. ಇಲ್ಲಿನ ಊಟ ಚೆನ್ನಾಗಿಲ್ಲ ಅಂತ. ಸೊ ಲೆಟ್ಸ್ ಟೆಸ್ಟ್. ಏನಾದ್ರು ಫುಡ್ ಪಾಯ್ಸನಿಂಗ್ ಆದರೆ ನನಗೆ ಗೊತ್ತಿಲ್ಲ. ಸಮೋಸ ತಿಂತೀರಾ ಸರ್? ಒಂದು ಎಗ್ ಪಫ್ ಮತ್ತು ಒಂದು ಕಾಫಿ. ಒಂದು ಇದು ಪಫ್, ಒಂದು ಕಾಫಿ. ಇದು ಟರ್ಮಿನಲ್ 1 ಅಲ್ಲಿರೋ ಒಂದು ಬೇಕರಿ. ಈ ಬೇಕರಿಯಲ್ಲಿ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾ ಇದ್ರು. ಇಲ್ಲಿ ನಾವು ಒಂದು ಕಾಫಿ ಮತ್ತೆ ಒಂದು ಪಫ್ ಆರ್ಡರ್ ಮಾಡಿದ್ವಿ. ಸೊ ಗೈಸ್ ನಮ್ಮ ಐಸ್ ಇವಾಗ ಪಫ್ಸ್ ಟ್ರೈ ಮಾಡ್ತಾರೆ. ಎಗ್ ಪಫ್. ಹೌ ಇಸ್ ಇಟ್? ಚೆನ್ನಾಗಿದೆಯಾ? ಅವ್ನು ಯಾರೋ ರಿವ್ಯೂ ಮಾಡಿದ್ದ ಚೆನ್ನಾಗಿರಲ್ಲ ಇದು ಅಂತ ಅಂದ್ಬಿಟ್ಟು. ಅವನಿಗೆ ಮನೆಗೆ ಹೋದ್ಮೇಲೆ ಏನಾಯ್ತೋ ಯಾರಿಗೆ ಗೊತ್ತು. ಓಕೆ ಗೈಸ್, ಇಟ್ಸ್ ಮೀ ಟ್ರೈಯಿಂಗ್. ನನಗೇನಾದ್ರು ಆಯಿತು ಅಂದರೆ ಸುಮ್ಮನಿರಪ್ಪ. ಇಲ್ಲಿ ಅಂಗಡಿ ಮುಂದೆ ಹೇಳ್ಬೇಡಿ ಬ್ರೋ, ಆಮೇಲೆ ಹೊಡೆದ್ರೆ ನನಗೂ ಹೊಡಿತಾರೆ, ನಿಮ್ಗೊಬ್ರಿಗೆಲ್ಲ. ಚೆನ್ನಾಗಿದೆ? ಚೆನ್ನಾಗಿದೆಯಾ? ಅಂದರೆ ಬೆಸ್ಟ್ ಪಫ್ಸ್ ಅಲ್ಲ. ಫಸ್ಟ್ ಟೈಮ್ ನನಗೆ ಪಪ್ಸಲ್ಲಿ ಸ್ವಲ್ಪ ಕ್ರೀಮಿ ಟೇಸ್ಟ್ ಬರ್ತದೆ. ಸ್ವೀಟ್ ಬನ್ನರ್ ಕ್ರೀಮ್ ಇರುತ್ತಲ್ಲ. ಕ್ರೀಮ್ ಹಾಕಿದ್ದಾರಾ? ಮೇ ಬಿ ಮೊಟ್ಟೆ ಅರ್ಧಂಬರ್ಧ ಬಂದಿರಬೇಕು. ಅವರು ಕೇಕ್ ಬನ್ನು ಏನಾದ್ರು ಕಟ್ ಮಾಡಿರ್ತಾರಲ್ಲ, ಕೇಕನ್ನು ಕಟ್ ಮಾಡಿರ್ತಾರಲ್ಲ, ಅದಲ್ಲೇ ಕಟ್ ಮಾಡಿ ಚಾಕ್ಲೇಟ್. ಸೊ ಚಾಕ್ಲೇಟ್ ಫ್ಲೇವರ್ ಬರ್ತಿದ್ಯಾ? ಈಗ ಸದ್ಯಕ್ಕೆ ಪಾಸು ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಹೇಳ್ತೀನಿ ಐದು ಏನಾದ್ರು ಆಯಿತು ಆಗಿಲ್ಲ ಅಂದ್ಬಿಟ್ಟು. ಅಲ್ಲ, ಐ ಥಿಂಕ್ ಎಲ್ಲರೂ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಸೊ ಐ ಡೋಂಟ್ ಥಿಂಕ್ ದಿಸ್ ಇಸ್ ಅನ್ ಇಶ್ಯೂ. ಕಡೆ ಇಲ್ಲಿ ಶ್ರೀ ಅನ್ನಪೂರ್ಣ ಗ್ರ್ಯಾಂಡ್ ಅಂತ ಇಲ್ಲಿ ಬೇರೆ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಬರ್ಬೋದು ನೋಡಿ. ಅಲ್ಲಿ ನಿಮಗೆ ಒಳಗೆ ಏನಾದ್ರು ತಿನ್ನೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಇಲ್ಲಿ BMTC ಬಸ್ ಸ್ಟಾಪ್ ಈಟ್ ಹ್ಯೂರ್. ಇಲ್ಲಿ ಹೋಗೋಣ. ಚಿಕ್ಕ ವಯಸ್ಸಿಂದ ಟ್ರೈ ಮಾಡಬೇಕು ಅಂತ ಆಸೆ. ಇದು ಹಿಂಗೆ ಟ್ರೈ ಮಾಡೋದು. ಇವ್ರದ್ದು ಇಡ್ಲಿ ವಡೆ. ಬಿಸಿಲಲ್ಲಿ ತಿರ್ಗೋಕೆ ಕಷ್ಟ ಆಗೋಲ್ಲ. ಚೆನ್ನಾಗಿದೆಯಾ? ನಿಜವಾಗ್ಲೂ ನಾನು ಇಡೀ ಬೆಂಗಳೂರಲ್ಲಿ ಇರೋ ಎಲ್ಲ ಅಂಗಡಿಯಲ್ಲೂ ಇಡ್ಲಿ ತಿಂದಿದ್ದೀನಿ. ಇವ್ರು ಹೇಳ್ತಿದ್ದಾರೆ ಇಲ್ಲಿನ ವಾಶ್ರೂಮ್ಸ್ ತುಂಬಾ ಗಲೀಜಾಗಿದೆಯಂತೆ ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನಮ್ಮ RF ಬ್ರೋ ಅದನ್ನ ಟೆಸ್ಟ್ ಮಾಡೋದಕ್ಕೆ ಹೋದ್ರು ನೋಡಕ್ಕೆ. ಲೆಟ್ಸ್ ಸಿ ಹೌ ಇಟ್ ಇಸ್. ಇಸ್ ಇಟ್ ಕ್ಲೀನ್? ಇಸ್ ಇಟ್ ಸ್ಮೆಲ್ಲಿಂಗ್? ಲೇಟರ್ ಒಂದು ಸ್ಮೆಲ್ ತುಂಬಾ ಸ್ಟ್ರಾಂಗ್ ಸ್ಮೆಲ್ ಇತ್ತು ಮಾತ್ರ. ಆಚೆವರೆಗೂ ಬರ್ತಿದೆ ನನಗೆ. ಆಚೆವರೆಗೂ ಬರ್ತದೆ. ನಾನು ಇವನ್ ನೀರೆಲ್ಲ ನೆಲ ಒದ್ದೆ ಹಂಗೆ ಇದೆ. ಕಾಲಿಡಕ್ಕೂ ಜಾಗ ಅಲ್ಲ. ಆ್ಯಂಡ್ ವಿ ನೀಡ್ ಟು ಪೇ ಆಲ್ಸೋ. 5 rupees ಫಾರ್ ಸ್ಟ್ರಾಂಗ್ ಪರ್ಫ್ಯೂಮ್ ಇಫ್ ಯು ವಾಂಟ್. ಬನ್ನಿ ಎಲ್ಲರೂ ಇಲ್ಲಿ. ತುಂಬ ಸ್ಟ್ರಾಂಗ್ ಆಗಿತ್ತು ಮಾತ್ರ ಪರ್ಫ್ಯೂಮ್ ಮಾತ್ರ. ವಿಲ್ ನೆವರ್ ಆನ್ ಟೈಮ್. ವಿ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಬಿಕಾಸ್ ಆಫ್ ಬ್ಯಾಂಗ್ಳೂರ್ ಟ್ರಾನ್ಸ್ಪೋರ್ಟೇಷನ್ ಅಂದ್ಬಿಟ್ಟು. ಗೈ ಸೇಯಿಂಗು ಬಸ್ಗಳು ಆನ್ ಟೈಮ್ ಬರೋದಿಲ್ಲ ಅಂದ್ಬಿಟ್ಟು ನೋಡೋಣ ಅಂತೆ. ಬಸ್ ಆನ್ ಟೈಮ್ ಬರುತ್ತಾ ಇಲ್ವಾ ಅಂದ್ಬಿಟ್ಟು. ಏನು ಅಂದರೆ ಇಲ್ಲಿ ಟೈಮಿಗೆ ಕರೆಕ್ಟಾಗಿ ಬಸ್ ಬರಲ್ಲ ಅಂತ ರಿವ್ಯೂ ಬರ್ತಿದ್ದಾರೆ. ಓಕೆ, ಟೈಮ್ ಕರೆಕ್ಟಾಗಿ ಬಸ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾವಿಲ್ಲಿ ಬೋರ್ಡ್ ಮುಂದೆ ಇದ್ದೀವಿ. ಇಲ್ಲಿ ಆಲ್ಮೋಸ್ಟ್ 2:40ಗೆ 2:40ಗೆ ಇಷ್ಟೊಂದು ಬಸ್ ಬರ್ತಿದೆ. ಈ ಬಸ್ಗಳು ಕರೆಕ್ಟ್ ಟೈಮಿಗೆ ಆ ಸ್ಪಾಟಲ್ಲಿ ಇರುತ್ತಾ ಇಲ್ವಾ ಅಂತ ನೋಡೋಣ. ಫಸ್ಟ್ ಬಸ್ ಯಾವ್ದು ನೋಡೋಣ. ಓಕೆ, ಇವಾಗ 2:30 ಆಗ್ತವೆ. 2:30 ಬೆಳ್ಳಾರಿ, ದಾವಣಗೆರೆ, ಹೊಸಪೇಟೆ. ಬೆಳ್ಳಾರಿ ಇದೆ ತಾನೆ? ಇದೇನಾ 17? ಅದು ಬೆಳ್ಳಾರಿ ಬಸ್ ಅದೇನಾ? ಇದೇನಾ? ಯಾವ ದ ಲ್ಯಾಕ್ ಆಫ್ ಪ್ರಾಪರ್ ಟ್ರಾಫಿಕ್ ನೋಡಿಲ್ಲ. ಕರೆಕ್ಟ್ ಟೈಮಿಗೆ ಹೋಗ್ತಿದೆ. ಓಕೆ, 2:30ಗೆ ಬೆಳ್ಳಾರಿ ಬಸ್ ಹೋಗುತ್ತೆ ಅಂತ ಬಂದಿತ್ತು. ಇಲ್ಲಿ 2:30 ಆಗ್ತಿದೆ. ಬೆಳ್ಳಾರಿ ಬಸ್ ಆ್ಯಕ್ಚುಲಿ ಹೋಗ್ತಾ ಇದೆ. ನೆಕ್ಸ್ಟು ದೇರ್ ಈಸ್ ಅನದರ್ ಹೊಸಪೇಟೆ ಏನದು ತಡೀರಿ. ಹೊಸಪೇಟೆ 2:45ಗೆ ಹೊಸಪೇಟೆ ಇದೆ.
ಟರ್ಮಿನಲ್ ಇಲ್ಲೇ ಅನ್ಸುತ್ತೆ ಸರ್. ಹೊಸಪೇಟೆ ಬಸ್ ಬರುತ್ತಲ್ಲ, ಬಂದಿದ್ಯಾ? ಆನ್ ಟೈಮ್ ಬರುತ್ತಾ ಬಸ್ಸು? ಆನ್ ಟೈಮ್ ಬರುತ್ತಾ ಬಸ್ಸು? ಲೇಟ್ ಬರುತ್ತಾ? ಟೈಮಿಂಗ್ ರಾಂಗ್ ಇದೆಯಾ? ಮೆಟ್ರೋ ಆನ್ ಟೈಮ್ 5 ನಿಮಿಷಕ್ಕೂ ಬರುತ್ತೆ. ಮೆಟ್ರೋ ಬಿಡಿ ಬೆಸ್ಟು. ಅದರಲ್ಲೇ ಬಂದಿದ್ದು ನಾವು ಇವಾಗ. I am a metro driver. ಸೊ ಇವಾಗ ಅವ್ರು ಹೇಳಿದ ಟೈಮಿಗೆ ಆ್ಯಕ್ಚುಲಿ ಆನ್ ಟೈಮ್ ಎಷ್ಟೊಂದು ಬಸ್ಸು ಆನ್ ಟೈಮ್ ಬಂದಿದೆ. ಸೊ ಈ ರಿವ್ಯೂ ಆ್ಯಕ್ಚುಲಿ ಫೇಕ್ ರಿವ್ಯೂ. ಇಲ್ಲಿಂದ ಅಲ್ಲಿ ಶೌಚಾಲಯ ಇದೆ, ಅಲ್ಲಿಂದ ಇಲ್ಲಿವರೆಗೂ ಸ್ಮೆಲ್ ಬರ್ತಿದೆ. ಸೀರಿಯಸ್ಲಿ ಇಟ್ಸ್ ಸೋ ಸ್ಟಿಂಕಿ. Not good. This bus stand is one of the Bangalore. Bangalore is one of the richest city in India. But bus stand very dirty and not improvement. ಇವಾಗ ಇವ್ರು ಹೇಳ್ತಿರೋ ಪ್ರಕಾರ ಇಲ್ಲಿ ಕ್ಲೀನಿನೆಸ್ ತುಂಬ ಕೆಟ್ಟಾಗಿದೆ, ಇಲ್ಲಿ ತುಂಬ ಕಸ ಇದೆ ಅಂತ. ಸೊ ಲೆಟ್ಸ್ ಇನ್ವೆಸ್ಟಿಗೇಟ್. ನನ್ನ ಹತ್ರ ಆಲ್ರೆಡಿ ಒಂದು ಕಸ ಇದೆ, ಡಸ್ಟ್ಬಿನ್ ಹುಡ್ಕೋಣ. ಓಹ್ ಇಲ್ಲಿ ನೋಡಿ, ಎಲ್ಲರೂ ಸ್ಲಿಪ್ಪರ್ ಬಿಟ್ಟೋಗಿದ್ದಾರೆ. ಓ ಮೈ ಗಾಡ್, ತುಂಬ ಕಸ ಇದೆ ಇಲ್ಲಿ. ಡಸ್ಟ್ಬಿನ್ ಕಾಣಿಸ್ತಾನೆ ಇಲ್ಲ, ಅವಾಗಿಂದ ಹುಡುಕ್ತಾ ಇದ್ದೀನಿ. ಕೆಳಗೆಲ್ಲ ರೆಡ್ ಕಲರ್ ಪೇಂಟ್ ಮಾಡಿಬಿಟ್ಟಿದ್ದಾರೆ ಪಾನ್ ತಿಂದು. ಅಲ್ಲಿ ನೋಡಿ, ಅದು ವೈಟ್ ಕಲರ್ ಅಂತ ಕೊಡ್ತಾ ಆಗಲ್ಲ, ಬ್ರೌನ್ ಫುಲ್ಲು. ನಾನು ಬರೀ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಈ ಪ್ರಾಬ್ಲಮ್ ಅಂದ್ಕೊಂಡೆ. ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಲ್ಲೂ ಇದೇ ಪ್ರಾಬ್ಲಮ್. ಅವಾಗಿಂದ ಹೋಗ್ತಾ ಇದೀವಿ, ಒಂದು ಡಸ್ಟ್ಬಿನ್ ಸಿಕ್ಕಿಲ್ಲ. ಹುಡ್ಕೋಣ, ಮೇ ಬಿ ಈ ಬ್ರಿಡ್ಜ್ ಮಾತ್ರ ಎಷ್ಟು ಗಲೀಜಾಗಿದೆಯಾ, ಇಲ್ಲ ಕೆಳಗೂ ಇದೆ ಗತಿನ ನೋಡೋಣ. ಪೇಂಟ್ ಹೊಡಿಸ್ಬೇಕು ಅಂದರೆ ಇಲ್ಲಿ ಬನ್ನಿ, ಇಲ್ಲಿ ಹೈರ್ ಮಾಡ್ಕೊಬೋದು ನೀವು ಆರಾಮಾಗಿ. ರೆಡ್ ಕಲರ್ ಫ್ರೀಯಾಗಿ ಪೇಂಟ್ ಮಾಡ್ಕೊಡ್ತಾರೆ ನಿಮಗೆಲ್ಲ. ಇಲ್ಲಿ ತುಂಬ ಕಸ ಇದೆ. ನನಗೆ ಈ ಬ್ರಿಡ್ಜ್ ಮೇಲೆ ಒಂದು ಡಸ್ಟ್ಬಿನ್ ಕೂಡ ಕಾಣಿಸ್ಲಿಲ್ಲ. ವಿಯರ್ಡ್ ಆಕ್ವರ್ಡ್ ಐ ಕಾಂಟ್ಯಾಕ್ಟ್. ಸರ್ ಡಸ್ಟ್ಬಿನ್ ಎಲ್ಲಿದೆ? ಡಸ್ಟ್ಬಿನ್ ಹಾಂ, ಕೆಳಗಡೆನಾ? ಸೊ ಬೇಸಿಕಲಿ ಬ್ರಿಡ್ಜ್ ಮೇಲೆ ಒಂದು ಡಸ್ಟ್ಬಿನ್ನು ಕಾಣಿಸ್ಲಿಲ್ಲ. ಇವಾಗ ಕೆಳಗಡೆ ಡಸ್ಟ್ಬಿನ್ ಹಿಡ್ಕೊಂಡು ಹೋಗೋಣ, ಬನ್ನಿ ನೋಡೋಣ. ಓಕೆ, ನಾನು ಎಷ್ಟು ವಾಕ್ ಮಾಡಿದ್ಮೇಲೆ ನನಗೆ ಒಂದು ಡಸ್ಟ್ಬಿನ್ ಸಿಗಲಿಲ್ಲ. ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ಐ ಡೋಂಟ್ ನೋ ವೈ. ಸೊ ಬೇಸಿಕಲಿ ಒಂದು ಡಸ್ಟ್ಬಿನ್ನು ಸಿಗಲಿಲ್ಲ. ಇವಾಗ ಕಸ ಎಲ್ಲ ಹಾಕೋದು ಗೊತ್ತಾಗ್ತಿಲ್ಲ. ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣ ಎತ್ಕೋತಾರೆ. ಹಿಡ್ಕೊಳ್ಳಿ ಬ್ರೋ, ನಿಮ್ಮ ಪಾಕೆಟೇ ಡಸ್ಟ್ಬಿನ್ ಇವತ್ತು. ಆ್ಯಂಡ್ ಡಸ್ಟ್ಬಿನ್ಸ್ ಇಲ್ಲ, ಅದ್ರ ಜೊತೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋಗ್ತಿದ್ದೀರಾ? ಹಾಂ, ಡಸ್ಟ್ಬಿನ್ ಕೊನೆಗೂ ಸಿಕ್ಕಿದೆ. ಬಟ್ ಡಸ್ಟ್ಬಿನ್ ಆಚೆನೇ ಕಸ ಹಾಕಿದ್ದಾರೆ ಎಲ್ಲರೂ. ನಂಗೆ ತುಂಬ ಬೇಜಾರಾಗೋಯ್ತು. ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ನಂಬರ್ 1, ಇಂಡಿಯಾದಲ್ಲೇ ನಂಬರ್ 1 ಬಸ್ ಸ್ಟಾಪ್ ಅಂತಾರೆ ಇದನ್ನು. ದಿಸ್ ವಾಸ್ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ತುಂಬ ಕೆಟ್ಟದಾಗಿತ್ತು. ಲೈಕ್ ಒಂದು ಡಸ್ಟ್ಬಿನ್ ಕಾಣಿಸ್ಲಿಲ್ಲ, ಇರೋ ಡಸ್ಟ್ಬಿನ್ನ ಯಾರೂ ಯೂಟಿಲೈಸ್ ಮಾಡಲಿಲ್ಲ. ಅದ್ರ ಮಧ್ಯ ಎಷ್ಟೊಂದು ಬ್ರಿಡ್ಜಸಲ್ಲಿ, ಇದು ಕಾಮನ್ ಪೀಪಲ್ ವರ್ಕ್ ಮಾಡುವಂಥ ಬ್ರಿಡ್ಜು. ಈ ಬ್ರಿಡ್ಜಸಲ್ಲಿ ಎಷ್ಟೊಂದು ಬ್ರಿಡ್ಜಸಲ್ಲಿ ನಮಗೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಅದು ದೇ ವರ್ ನಾಟ್ ಅಥಾರಿಟೀಸ್, ವಾಚ್ಮ್ಯಾನ್ ಅಲ್ಲ, ಒಂದು ಪೊಲೀಸ್ ಎಲ್ಲ ರೆಕಾರ್ಡ್ ಮಾಡಿಬಿಡಿ ಅಂತ ಹೇಳೋಕ್ಕೆ. ದೇ ವರ್ ಪೀಪಲ್, ಏನು ದೇ ವರ್ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್. ನಮಗೆ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಒಂದೊಂದು ಕಾರ್ನರಲ್ಲಿ ಒಬ್ಬೊಬ್ಬರು ನಿಂತಿದ್ರು. ಆ್ಯಂಡ್ ನಾಟ್ ನೈಸ್. ಇಲ್ಲೂ ನೋಡಿ, ಎಲ್ಲ ತಿಂದು ಹೆಂಗೆ ಎಸ್ತಿದ್ದಾರೆ ನೋಡೋಕ್ಕೆ. ಇವಾಗ ಇನ್ನೊಂದು ರಿವ್ಯೂಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಇಲ್ಲಿರೋ ಕಂಡಕ್ಟರ್ಸ್ ತುಂಬ ರೂಢಿದ್ದಾರೆ ಅಂತ. ಇವಾಗ ಹೋಗಿ ಕಂಡಕ್ಟರ್ಸ್ನ ಮಾತಾಡ್ಸೋಣ. ಎಲ್ಲರಿಗೂ ಹೈಫೈ ಕೊಡ್ಲಾ? ಎಲ್ಲರಿಗೂ ಹಾಂ, ಅವರು ಬನ್ನಿ ಹೈಫೈ ಕೊಟ್ಟು ಹೋಗೋಣ. ಸರ್, ಇದು ವೈಟ್ ಫೀಲ್ಡ್ಗೆ ಹೋಗೋ ಬಸ್ ಎಲ್ಲಿ ಬರುತ್ತೆ? ಹಾಂ ಸರ್, ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನು ಹಬ್ಬದ ದಿನ ಕೆಲಸ ಮಾಡ್ತಿದ್ದೀರಾ? ಅಯ್ಯೋ ಪಾಪ ಸರ್. ಸರಿ ಸರ್, ಥ್ಯಾಂಕ್ ಯು. ಬನ್ನಿ ಮತ್ತೆ ವೈಟ್ ಫೀಲ್ಡ್ಗೆ ಎಲ್ಲಿ ಹೋಗೋದು ಕೇಳ್ತೀನಿ. ಸರ್, ಇದು ವೈಟ್ ಫೀಲ್ಡ್ಗೆ ಎಲ್ಲಿ ಹೋಗೋದು? ಆ ಕಡೆ. ಸರ್, ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಾಕು. ಮ್ಯಾಮ್, ಇದು ವೈಟ್ ಫೀಲ್ಡ್ಗೆ ಎಲ್ಲಿ ಹೋಗೋದು? ಆ ಕಡೆನಾ? ಮ್ಯಾಮ್, ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಹಬ್ಬ ದಿನ ಕೆಲಸ ಮಾಡ್ತಿದ್ದೀರಾ ನೀವು? ಹಬ್ಬ ಪ್ರತಿದಿನ ಕೆಲಸ ಇರುತ್ತಾ? ರಜೆ ಇರಲ್ವಾ? ವಾರಕ್ಕೆ ಒಂದೇ ದಿನ? ಒಬ್ಬ. ಸರಿ ಮ್ಯಾಮ್, ಥ್ಯಾಂಕ್ ಯು. ಸೋ ಸ್ವೀಟ್, ಅದೇ ವೆರಿ ಸ್ವೀಟ್. ಸರ್, ಹಾಯ್, ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ರಜೆ ಅಲ್ವಾ ನಿಮಗೆ? ಏನು ಸರ್ ಪಾಪ. ರಿವ್ಯೂವಲ್ಲಿ ಏನು ಬರ್ತಿದೆ ಅಂದರೆ, ಇಲ್ಲಿ ಪ್ರಾಪರ್ ಸೈನ್ ಬೋರ್ಡ್ಸ್ ಇಲ್ಲ, ಮತ್ತು ಇಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ಸ್ ಪ್ರಾಪರ್ ಆಗಿಲ್ಲ ಅಂತ. ಸೊ ಇಲ್ಲಿಂದ ಒಂದು ವಾಕ್ ಹೋಗಿ ಎಷ್ಟು ಇನ್ಫಾರ್ಮೇಷನ್ ಬೋರ್ಡ್ಸ್ ಇದೆ ಅಂತ ನೋಡ್ಕೊಂಬರೋಣ. ಆ್ಯಕ್ಚುಲಿ ಎಲ್ಲ ಕಡೆ ಇನ್ಫಾರ್ಮೇಷನ್ ಬೋರ್ಡ್ಸ್ ಇದೆ. ಇಲ್ಲೊಂದು ಇನ್ಫಾರ್ಮೇಷನ್ ಬೋರ್ಡ್ ಇದೆ, ಇನ್ನೊಂದು ಇನ್ಫಾರ್ಮೇಷನ್ ಬೋರ್ಡ್ ಇದೆ, ಅಲ್ಲೂ ಇನ್ಫಾರ್ಮೇಷನ್ ಬೋರ್ಡ್ ಇದೆ. ಎಲ್ಲ ಕಡೆ ಇಲ್ಲಿ ನಂಬರ್ಸ್ ಬರ್ತಿದ್ದಾರೆ, ಎಲ್ಲ ಕಡೆ ಇಲ್ಲಿ ಸೀರಿಯಲ್ ನಂಬರ್ಸ್ ಬರ್ತಿದ್ದಾರೆ. ಇದು B4,
ಇಲ್ಲೂ ಇನ್ಫಾರ್ಮೇಷನ್ ಬೋರ್ಡ್. ಸೊ ಐ ಫೀಲ್ ಲೈಕ್ BMTC ಬಸ್ ಸ್ಟಾಪಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ ಪ್ರತಿ ಕಡೆ ಇದೆ, ಎಲ್ಲ ಕಡೆ ಇದೆ. ಆ್ಯಂಡ್ ಇಟ್ಸ್ ನಾಟ್ ದಟ್ ಹಾರ್ಡ್. ಇಲ್ಲಿ ಯಾರಾದರೂ B4ಗೆ ಹೋಗಿ ಅಂದರೆ ಅಲ್ಲಿ B4ಗೆ ಹೋದರೆ ನಿಮಗೆ ಬಸ್ ಸಿಗುತ್ತೆ. ಆಸ್ ಮಚ್ ಆಸ್ ವಿ ಎಕ್ಸ್ಪೀರಿಯನ್ಸ್ ಟುಡೇ, ಮೆಜೆಸ್ಟಿಕ್ ಇಸ್ ಆ್ಯಕ್ಚುಲಿ ಒನ್ ಆಫ್ ಅವರ್ ಬಿಗ್ಗೆಸ್ಟ್ ಪ್ರೈಡ್. ಇದನ್ನು ನಾವು ತುಂಬ ನೀಟಿಗೆ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಐ ಫೀಲ್ ಲೈಕ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್ ಅಂತ. ಯಾಕೆಂದರೆ ಮೆಜೆಸ್ಟಿಕ್ ಏನು ಹೇಳ್ತಾರೆ, ದೊಡ್ಡ ಬಸ್ ಸ್ಟಾಪ್. ಇಲ್ಲಿ ಎಲ್ಲ ಥರ ಬಸ್ಸಸ್ ಸಿಗುತ್ತೆ. ಇಲ್ಲಿ ಸ್ಟೇಟಿಂದ ಆಚೆ ಹೋಗೋದು. ನಮ್ಮ ಬಸ್ಸಸ್ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಬಸ್ ಸ್ಟಾಪ್ ಇನ್ನೂ ಚೆನ್ನಾಗಿರ್ಬೇಕಲ್ವ. ಒಂದು ಕ್ಲೀನಿನೆಸ್ ಇಲ್ಲ, ಮತ್ತು ತುಂಬ ಮೇಂಟೆನೆನ್ಸ್ ಬೇಕು. ಎಷ್ಟೊಂದು ಸ್ಕೈವೇಯಲ್ಲಿ ಅಣ್ಣ ಇದ್ದಾರೆ ಅಂತ ನಾನು ವಾಕ್ ಮಾಡ್ಬೋದು ಆರಾಮಾಗೆ. ಬಟ್ ಇದೆಲ್ಲ ಎಷ್ಟೊಂದು ಇಟ್ ಡಸಂಟ್ ಲುಕ್ ಸೇಫ್. ವಿ ಶುಡ್ ಪುಟ್ ಅ ಲಿಟಲ್ ಬಿಟ್ ಆಫ್ ಸ್ವಲ್ಪ ಎಫೆಕ್ಟ್ ಹಾಕಿ ಸ್ವಲ್ಪ ಸೇಫ್ಟಿ ಮತ್ತು ಕ್ಲೀನಿನೆಸ್, ಸೆಕ್ಯೂರಿಟಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನನ್ನ ಒಪಿನಿಯನ್ ಇವತ್ತಿನ ವಿಡಿಯೋದಲ್ಲಿ. ಇದು ಬರೀ ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ ಡಿಫ್ರೆಂಟ್ ಆಗಿರ್ಬೋದು. ಜಸ್ಟ್ ಸೇ ಮಾಡೋಕ್ಕಾಗಲ್ಲ. ಅಪ್ಲೋಡ್ ದಿಸ್ ದ ಈ ಟೀಸಿಂಗ್ ಅಂದ್ಬಿಟ್ಟು ಹಾಂ, ಅವ್ರಿಗೆ ಗೊತ್ತಿಲ್ಲ ಅನ್ಕೊಂತ ಕ್ಯಾಮ್ರಾ ಇದೆ ಅಂತ.